ಬೀಗ ಹಾಕಿದ್ದ ಬಿಗ್ ಬಾಸ್ ಮನೆ ಓಪನ್ ಆಗಿದ್ರೂ ಕೂಡ ಈ ನೋಟಿಸ್ ಹಿಂದಿನ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಜಾಲಿವುಡ್ ಸ್ಟುಡಿಯೋಗೆ 2024ರಿಂದ ಸಾಲು ಸಾಲು ನೋಟಿಸ್ ಕೊಟ್ಟರೂ ಕೂಡ ಕ್ಯಾರೆ ಎಣ್ಣದ ವಿಚಾರ ಈಗ ರಿವೀಲ್ ಆಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಜಾಲಿವುಡ್ ಸ್ಟುಡಿಯೋದಿಂದ ಕೊಳಚೆ ನೀರನ್ನ ಬೇರೆ ಜಾಗಕ್ಕೆ ಬಿಟ್ಟು ಮಾಲಿನ್ಯ ಮಾಡಲಾಗ್ತಾ ಇದೆ ಎನ್ನುವ ವಿಚಾರ ಸಂಬಂಧ 2024ರ ಏಪ್ರಿಲ್ 8ಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಮೊದಲ ನೋಟಿಸ್ ನೀಡಲಾಗಿತ್ತು. ಬಳಿಕ 2024ರ ಜೂನ್ 12ರಂದು ಎರಡನೇ ನೋಟಿಸ್ ಕೂಡ ಜಾರಿ ಆಗಿತ್ತು. 2025ರ ಜುಲೈ 3ರಂದು ಕೂಡ ಬಿಡದಿ ಪೊಲೀಸರಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರ ಬರೆಯಲಾಗಿತ್ತು. ಇದೇ ವಿಚಾರಕ್ಕೆ 2025ರ ಆಗಸ್ಟ್ 8ರಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬಿಡದಿ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿರೋದು ಕೂಡ ಬೆಳಕಿಗೆ ಬಂದಿತ್ತು. ಇನ್ನು ಈ ಮೂಲಕ ಸಾಲು ಸಾಲು ನೋಟಿಸ್ ಕೊಟ್ಟರು ಜಾಲಿವುಡ್ ಸ್ಟುಡಿಯೋದವರು ನಿರ್ಲಕ್ಷ್ಯದಿಂದ ಜಾಲಿ ಆಗಿದ್ದು ಬೆಳಕಿಗೆ ಬಂದಿದೆ.